ಹಾಯ್ ಎಲ್ರಿಗೂ ನಮಸ್ಕಾರ. ಸಡನ್ನಾಗಿ ಯೂಟ್ಯೂಬ್ನಿಂದ ರಾತ್ರಿ ಒಂದು ಅಪ್ಡೇಟ್ ಬಂತು. ಮಾನಿಟೈಸೇಷನ್ ಹೊಸ ನ್ಯೂ ರೂಲ್ಸ್ ಏನಪ್ಪರ, ಇದೇ ತಿಂಗಳು ಜುಲೈ 15ನೇ ತಾರೀಕಿನಿಂದ ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಯಾರೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡ್ಕೊಂಡು ವಿಡಿಯೋ ಕ್ರಿಯೇಟ್ ಅಂದರೆ ಆರ್ಟಿಫಿಷಿಯಲ್ ಅಂದರೆ AI ಯಾರೆಲ್ಲ ವಿಡಿಯೋ ಜನ್ರೇಟ್ ಮಾಡ್ತಾಯಿದ್ರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಏನಾದರೂ ಮಾನಿಟೈಸೇಷನ್ ಆನ್ ಇದ್ದರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಡಿಸೇಬಲ್ ಆಗುತ್ತೆ. ನೀವು ಇನ್ನು ಮುಂದೆ ಯೂಟ್ಯೂಬ್ನಿಂದ 15ನೇ ತಾರೀಕಿನಿಂದ ಅಂದರೆ ಜುಲೈ 15ನೇ ತಾರೀಕಿನಿಂದ ನೀವು ಯೂಟ್ಯೂಬ್ನಲ್ಲಿ ದುಡ್ಡು ಮಾಡೋದಕ್ಕೆ ಸಾಧ್ಯವಲ್ಲ. ಮತ್ತು ಅದ್ರ ಜೊತೆಗೆ ಇನ್ನೇನು ಮಾನಿಟೈಸೇಷನ್ ಅಪೀಲ್ ಮಾಡಬೇಕಂತ ಅಂದರೆ ಮಾನಿಟೈಸೇಷನ್ ಅಪೀಲ್ ಮಾಡಬೇಕಂತ ಇದ್ರೆ ಹೊಸ ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಕೂಡ ಮಾನಿಟೈಸೇಷನ್ ಆನ್ ಆಗಲ್ಲ ಅಂತ ಯೂಟ್ಯೂಬ್ದವ್ರು ಸಡನ್ನಾಗಿ ಒಂದು ಹೊಸ ನ್ಯೂ ರೂಲ್ಸ್ ಕೊಟ್ಟರು. ಆದ್ರೆ ಬಟ್ ಇತ್ತೀಚೆಗೆ ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ದಾರೆ, ಇದ್ರ ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಆಲ್ಮೋಸ್ಟ್ ಹೇಳ್ಬೇಕ್ರೆ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ ಪ್ರತಿಯೊಬ್ಬರು ಕೂಡ ಟೆನ್ಷನ್ ಆಗಿಬಿಟ್ಟಿದೆ. ಈ ಅಪ್ಡೇಟ್ ಬಂದ ತಕ್ಷಣ, ಇದು ಹೊಸ ನ್ಯೂ ರೂಲ್ಸ್ ಬಂದ ತಕ್ಷಣ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಒಂದು ಪ್ರಾಬ್ಲಮ್ ಆಗಿಬಿಟ್ಟಿದೆ. ಏನು ನನ್ನ ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಡಿಸೇಬಲ್ ಆಗುತ್ತೆ ಜುಲೈ 15ನೇ ತಾರೀಕಿನಿಂದ, ಏನಾಯಿತು ಯೂಟ್ಯೂಬ್ ಹೆಂಗೆ ಏನು ಮಾಡಿತ್ತು ಯೂಟ್ಯೂಬ್ ಅಂತ ತುಂಬ ಜನ ಯೂಟ್ಯೂಬ್ ಕೂಡ ಅಂದರೆ ಯೂಟ್ಯೂಬ್ ಕ್ರಿಯೇಟರ್ಸ್ ಕೂಡ ಬೇಜಾರಾಗಿಬಿಟ್ಟಿದ್ರೆ. ಆದ್ರೆ ಬಟ್ ಈಗ ನಿಮಗೆ ಸಡನ್ನಾಗಿ ಈ ಜುಲೈ 15ನೇ ತಾರೀಕು ಮುಂದ್ಗಡೆ ಅಂದರೆ ಅದಕ್ಕಿಂತ ಮುಂಚೆನೇ ಯೂಟ್ಯೂಬ್ದವ್ರು ನಿಮಗೊಂದು ಹೊಸ ನೀವು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಏನಪ್ಪ ಗುಡ್ ನ್ಯೂಸ್ ಅಂದರೆ, ನಿಮ್ಮ ಒಂದು AI ಜನ್ರೇಟ್ ಅಂದರೆ AI ವಿಡಿಯೋ ಯಾರೆಲ್ಲ ಮಾಡ್ತಾಯಿದ್ದಾರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಕೂಡ ಮಾನಿಟೈಸೇಷನ್ ಆನ್ ಆಗುತ್ತೆ. ಮಾನಿಟೈಸೇಷನ್ ಆನ್ ಇದ್ರೂ ಕೂಡ ಡಿಸೇಬಲ್ ಆಗಲ್ಲ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್. ಯಾಕಪ್ಪ ಅಂದರೆ ಯೂಟ್ಯೂಬ್ದವ್ರು ಅದ್ರ ಬಗ್ಗೆ ಸ್ಪಷ್ಟವಾಗಿ ಕ್ಲಿಯರಿಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅವ್ರು ನಮ್ಗೆ ಗೊತ್ತು ಮಾಡಿದ್ದಾರೆ, ಸ್ಪಷ್ಟವಾಗಿ ಕ್ಲಿಯರಿಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಈ ರೀತಿ AI ಕಂಟೆಂಟ್ ಮಾನಿಟೈಸೇಷನ್ ಆನ್ ಆಗಲ್ಲ, ಈ ರೀತಿ ಒಂದು ಕಂಟೆಂಟ್ ಮಾನಿಟೈಸೇಷನ್ ಆನ್ ಆಗುತ್ತೆ ಅಂತ ಕ್ಲಿಯರ್ಗೆ ಸ್ಪಷ್ಟವಾಗಿ ನಮಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದೇನು ಎಲ್ಲ ನಾನು ನಿಮಗೆ ಈ ಒಂದು ಸಂಪೂರ್ಣವಾಗಿ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ತುಂಬ ಸಿಂಪಲ್ ಹೇಳ್ಬೇಕಾರೆ ಈ ಒಂದು ವಿಡಿಯೋ ಸ್ವಲ್ಪ ಮಾಡೋದು ಲೇಟ್ ಆಯಿತು. ಯಾಕಂದರೆ ತುಂಬ ಬಾಯಲ್ಲಿ ಗುಳ್ಳೆ ಮಾತಾಡೋಕ್ಕಾಗ್ತಲ್ಲ, ಸರಿಯಾಗಿ ಊಟ ಹೋಗ್ತಲ್ಲ, ಅದಕ್ಕೋಸ್ಕರ ಮಾಡೋಕ್ಕಾಗ್ತಲ್ಲ, ಆದಷ್ಟು ಅಡ್ಜಸ್ಟ್ ಮಾಡ್ಕೊಳ್ತೈತಾ. ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ಇನ್ನೂ ನಮ್ಮೊಂದು ಯೂಟ್ಯೂಬ್ ಚಾನಲ್ ಯಾರೆಲ್ಲ ಮಾಡ್ತಾರೆ ಪ್ಲೀಸ್ ಕರ್ಸನ್ ಬಯಸಬೇಕಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಗಿ ಪಕ್ಕಲ್ ಬಟನ್ ಟನ್ ಅಂತ ಕ್ಲಿಕ್ ಮಾಡೋದು ಯಾವುದೇ ಕಾರಣಕ್ಕೂ ಮರಿಬಿಡುತ್ತೆ. ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇ ಉಂಟು ಈ ಜುಲೈ 15ನೇ ತಾರೀಕೇನು ಬಂದಿದೆ ಅಪ್ಡೇಟ್ ಏನು ಬಂತಲ್ಲ ಹೊಸ ನೀವು ಮಾನಿಟೈಸೇಷನ್, ಈ ಒಂದು ಅಪ್ಡೇಟ್ಗೆ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಎಷ್ಟೋ ಟೆನ್ಷನ್ ಆಗಿ ತುಂಬ ಬೇಜಾರಾಗಿಬಿಟ್ಟಿದ್ರು. ಆದ್ರೆ ಬಟ್ ಈಗ ಸಡನ್ನಾಗಿ ಯೂಟ್ಯೂಬ್ದವ್ರು ಏನು ಮಾಡಿದ್ರು ಅದ್ರ ಬಗ್ಗೆ ನಮಗೆ ಫಸ್ಟಾಗಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಯಾಕಂದರೆ ತುಂಬ ಜನ ನನ್ನ ಫ್ಯಾಮಿಲಿ ಮೆಂಬರ್ಸ್ ಕೂಡ ಕೇಳ್ತಾಯಿದ್ರು, ಬ್ರದರ್ ನಾನೊಂದು ಯೂಟ್ಯೂಬ್ ಚಾನಲ್ ವಿಡಿಯೋ ಕ್ಲಿಪ್ಸ್ ಯೂಸ್ ಮಾಡಿದೆ, ನನ್ನ ಚಾನಲ್ ಮಾನಿಟೈಸೇಷನ್ ಡಿಸೇಬಲ್ ಆಗುತ್ತಾ ನೋಡಿ, ಚೆಕ್ ಮಾಡಿ ಬ್ರದರ್, ಚೆಕ್ ಮಾಡಿ ಅಂತ ತುಂಬ ಜನ ಹೇಳ್ತಾಯಿದ್ರು. ಆದ್ರೆ ಬಟ್ ನಿಮಗೆಲ್ಲರಿಗೂ ಹೇಳ್ತೀನಿ, ಯೂಟ್ಯೂಬ್ದವ್ರು ನಮಗೆ ಸ್ಪಷ್ಟವಾಗಿ ಕ್ಲಿಯರ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕೋಸ್ಕರ ಅದಕ್ಕಿಂತ ಮುಂಚೆ ನಮಗೊಂದು ನೋಟಿಸ್ ಮಾಡಿದ್ದಾರೆ. ಏನಪ್ಪ ನೋಟಿಸ್ ತುಂಬ ಸಿಂಪಲ್. ಆ ಒಂದು ಆರ್ಟಿಕಲ್ನ ನಾನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ನೋಡ್ಕೊಳ್ಬೋದು. ಏನಪ್ಪ ತುಂಬ ಸಿಂಪಲ್ ಸೈಡ್ ಹಾಕಿರ್ತೀನಿ, ನೀವು ನೋಡ್ಕೊಳ್ಳಿ. ಏನಪ್ಪ ಅಂದರೆ ತುಂಬ ಸಿಂಪಲ್ ನೋಡ್ಕೊಳ್ಳಿ, ಇಲ್ಲಿ ಕ್ಲಿಯರ್ಗೆ ಆರ್ಟಿಕಲ್ ಮೂಲಕ ಕೊಟ್ಟಿದ್ದಾರೆ ನೋಡಿ. ಏನಪ್ಪ ಅಂದರೆ ಯೂಸಿಂಗ್ AI ಇನ್ ಮೈ ಕಂಟೆಂಟ್ ಬಿ ಎ ವೈಲೇಷನ್ ಆಫ್ ಇಂಟಿಕೇಟ್ ಕಂಟೆಂಟ್ ಅಂತ ಕೊಟ್ಟಿದ್ದಾರೆ. ಇನ್ಅಥೆಂಟಿಕೇಟ್ ಕಂಟೆಂಟ್ ಅಂತ ಬಿಟ್ಟು ಇನ್ಅಥೆಂಟಿಕೇಟ್ ಕಂಟೆಂಟ್ ಅಂತ ಕೊಟ್ಟು ಕ್ವಶನ್ ಮಾರ್ಕ್ ಒಂದು ಹಾಕಿದ್ದಾರೆ. ಕ್ವಶನ್ ಮಾರ್ಕ್ ಹಾಕಿದ್ದಾರೆ. ಇದೇನಪ್ಪ ಅಂದ್ರೆ ತುಂಬ ಸಿಂಪಲ್, ಕೆಳಗಡೆ ಒಂದು ಕೊಟ್ಟಿದ್ದಾರೆ ಕ್ವಶನ್ ಮಾರ್ಕ್, ಅದಕ್ಕೆ ಕ್ವಶನ್ ಮಾರ್ಕ್ ಕೊಟ್ಟಿದ್ದಾರೆ. ಯಾವ ರೀತಿ ಚಾನಲ್ ಮಾನಿಟೈಸೇಷನ್ ಏನು ಕೊಟ್ಟಿದ್ದಾರೆ ತುಂಬ ಸಿಂಪಲ್ ತೆರಡು ಉಂಟು. ಇಲ್ಲಿ ನೋಡ್ಕೊಳ್ಬೋದು ಏನಂತ ಕೊಟ್ಟಿದ್ದಾರೆ, ವೆಲ್ಕಮ್ ಕ್ರಿಯೇಟರ್ಸ್ ಯೂಸಿಂಗ್ AI ಟೂಲ್ಸ್ ಟು ಇನ್ಶೇರ್ ದೇರ್ ಸ್ಟೋರಿ ಟೆಲ್ಲಿಂಗ್ ಆ್ಯಂಡ್ ಚಾನೆಲ್ಸ್ ದ್ಯಾಟ್ ಯೂಸ್ AI ಇನ್ ದೇರ್ ಕಂಟೆಂಟ್ ರಿಮೈನಿಂಗ್ ಎಲಿಜಿಬಲ್ ಟು ಮಾನಿಟೈಸೇಷನ್ ಆಲ್ ಚಾನಲ್ಸ್ ಅಂತ ಕೊಟ್ಟಿದ್ದಾರೆ ನೋಡಿ ಕ್ಲಿಯರಿಗೆ. ಇಷ್ಟು ಓದಿದ ನಂತರ ನಿಮಗೆ ಅರ್ಥವಾಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಫಸ್ಟಾಗಿ. ಆದ್ರೆ ಬಟ್ ನಮ್ಮಂಥವ್ರಿಗೆ ಅರ್ಥ ಆಗಲ್ಲ ಬಿಡಿ, ಯಾಕಂದ್ರೆ ನಾವು ಎಜುಕೇಷನ್ ಕಂಪ್ಲೀಟೇ ಮಾಡಿಲ್ಲ, ಅಷ್ಟು ನಮಗೆಲ್ಲ ಅರ್ಥ ಆಗಲ್ಲ. ಆದ್ರೆ ಬಟ್ ನಿಮಗೆ ಇದ್ರ ಮೇಲೆ ಸ್ವಲ್ಪ ಬೇಸಿಕ್ ಗೊತ್ತಾಗಿರುತ್ತೆ. ಏನಪ್ಪ ಅಂದರೆ ಯೂಟ್ಯೂಬ್ದವ್ರು ಏನಾಗ್ತದ್ರೆ ಇನ್ನು ಮುಂದೆ ಅಂದರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಯಾರ್ದೆಲ್ಲ ಮಾನಿಟೈಸೇಷನ್ ಆನಿದೆ AI ಕಂಟೆಂಟ್ ಆಗಿರ್ಬೋದು, ಇನ್ನು ಮುಂದೆ ಅಪ್ಲೈ ಮಾಡ್ಬೇಕಂತ ಇದ್ರೆ ನಿಮ್ಮ ಯೂಟ್ಯೂಬ್ ಚಾನಲ್ ಯಾವುದೇ ರೀತಿ ಮಾನಿಟೈಸೇಷನ್ ಡಿಸೇಬಲ್ ಆಗಲ್ಲ ಅಂತ ಕ್ಲಿಯರ್ಗೆ ಹೇಳಿದ್ದಾರೆ ಅವರು. ಆದ್ರೆ ಬಟ್ ಡಿಸೇಬಲ್ ಆಗಲ್ಲ ಅಂದರೆ ಅದಕ್ಕೊಂದು ಕಂಡೀಷನ್ ಇದೆ, ಅದರದ್ದೇ ಆದಂಥ ಒಂದು ಪಾಲಿಸಿ ಇದೆ. ಏನಪ್ಪ ಪಾಲಿಸಿ ಅಂದರೆ ತುಂಬ ಸಿಂಪಲ್ ಕ್ಲಿಯರ್ ಇರಬೇಕಾ. ಇದೇ ನಿಮ್ಮದೊಂದು ಏನು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಪಾಲಿಸಿ ಇದಲ್ಲ, ಅದ್ರ ಪಾಲಿಸಿ ಎಲ್ಲ ಕಂಪ್ಲೀಟ್ ಆಗಲೇಬೇಕು. ಅದ್ರ ಬಗ್ಗೆ ನಮಗೆ ಸಪ್ರೇಟಾಗಿ ಕೂಡ ವಿಡಿಯೋ ಮಾಡಿ ಹೇಳಿದ್ದೀನಿ. ಏನು ಪಾಲಿಸಿ ಅಂದರೆ 1000 ಸಬ್ಸ್ಕ್ರೈಬ್ 4000 ವರ್ಷ ಈ ಕಮ್ಯುನಿಟಿ ಗೈಡೆನ್ಸ್ ಟೈಪ್ ಇದೆಲ್ಲ ನಿಮ್ಗೆ ಗೊತ್ತೇ ಇದೆ. ಆ ಪಾಲಿಸಿ ಎಲ್ಲ ನೀವು ಎಲಿಜಿಬಲ್ ಆಗಬೇಕು, ಆವಾಗ ನಿಮ್ಮ ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಅಪೀಲ್ ಮಾಡಬೇಕು. ಆದ್ರೆ ಬಟ್ ಯೂಟ್ಯೂಬ್ದವ್ರು ಫಸ್ಟಾಗಿ ಕ್ಲಿಯರ್ಗೆ ಹೇಳಿದ್ದಾರೆ ಏನಪ್ಪ ಇನ್ಅಥೆಂಟಿಕೇಟ್ ಕಂಟೆಂಟ್ ಅಂದರೆ ಏನಪ್ಪ ಹೇಳ್ಬೇಕ್ರೆ, ಏನಾದರೂ ನೀವು ಇನ್ಅಥೆಂಟಿಕೇಟ್ ಕಂಟೆಂಟ್ ಆ ಒಂದು ರಿಲೇಟೆಡ್ ನಿಮ್ಮೊಂದು AI ವಿಡಿಯೋ ಇನ್ಅಥೆಂಟಿಕೇಟ್ ಕಂಟೆಂಟ್ ರಿಲೇಟೆಡ್ ಇರಲಿಲ್ಲ ಅಂದರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಯಾವುದೇ ರೀತಿ ಡಿಸೇಬಲ್ ಮಾಡಲ್ಲ. ಏನಾದರೂ ಇನ್ಅಥೆಂಟಿಕೇಟ್ ಕಂಟೆಂಟ್ ಇದ್ದರೆ ಅದ್ರ ರಿಲೇಟೆಡ್ ಇದ್ದರೆ ಏನು ಮಾಡ್ತಾರೆ, ನಿಮ್ಮ ಯೂಟ್ಯೂಬ್ ಚಾನಲ್
ಮೋಟಿವೇಶನ್ ಜುಲೈ 15ನೇ ತಾರೀಕಿನಿಂದ ಡಿಸೇಬಲ್ ಮಾಡ್ತೀನಿ ಅಂತ ಹೇಳಿದ್ರೆ. ಈ ಆಗಿದ್ರೆ ನೀವು ಅನ್ಬೋದು, ಆಗಿರೋ ಬ್ರದರ್ ನಾನು ಯೂಸ್ ಮಾಡ್ಕೊಂಡು ನಾನು ವಾಯ್ಸ್ ಅವ್ರು ಕೊಡ್ತೀನಿ ಅಂದರೆ ಸೊಪ್ಪನಿಂದ ನಾನು ಕ್ಲಿಪ್ಸ್ ಯೂಸ್ ಮಾಡ್ತೀನಿ, ನಾನು ವಾಯ್ಸ್ ಅವ್ರು ಕೊಡ್ತೀನಿ, ನಾನು ಓನ್ ವಾಯ್ಸ್ ಅವ್ರು ಅಂದರೆ ನಿಮ್ಮ ಯೂಟ್ಯೂಬ್ ಚಾನಲ್ ಮೋಟಿವೇಶನ್ ಆನ್ ಆಗುತ್ತೆ, ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಆದರೆ ಬಟ್ ಅವರು ಇನ್ನೂ ಅತಿಕೇಟ್ ಕಂಟೆಂಟ್ ಅಂದರೆ ಯಾವ ರೀತಿ ಅಂದ್ರೆ ತುಂಬ ಸಿಂಪಲ್ ಕ್ಲಿಯರ್ ಹೇಳ್ಬೇಕಾರೆ ಯಾವ ರೀತಿ ಚಾನಲ್ ಮೋಟಿವೇಶನ್ ಡಿಸೇಬಲ್ ಮಾಡ್ತಾ ಇದ್ದಾರೆ ಅಂದರೆ ಕ್ಲಿಯರ್ ಫಸ್ಟಾಗಿ ಹೇಳಿದ್ದಾರೆ. ಏನಪ್ಪ ಅಂದ್ರೆ ತುಂಬ ಸಿಂಪಲ್ ಕ್ಲಿಯರ್ ಹೇಳ್ಬೇಕಾರೆ, ಈಗ ಯಾರಾದರೂ ಅಂದರೆ ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಏನು ಮಾಡ್ತಾರೆ, ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸು ಈ ಸಪೋರ್ಟ್ ಮೂಲಕ ಯೂಸ್ ಅಂದರೆ ಕ್ರಿಯೇಟ್ ಮಾಡಿದಂಥ ವೀಡಿಯೋ, ಆ ಒಂದು ವಿಡಿಯೋ ಮತ್ತೆ ಅಂದರೆ ಮೇಲಿನ ಮೇಲೆ ಪದೇ ಅದೇ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾರೆ. ಆ ಒಂದು ವಿಡಿಯೋ ಏನು ಮಾಡ್ತಾರೆ, ಇನ್ನೂ ಅತಿಕೇಟ್ ಕಂಟೆಂಟ್ ಅಂತ ಮಾಡ್ತಾರೆ ಅವರು. ಯಾವ ರೀತಿ ಅಂದರೆ ವಾಪಸ್ ಈಗ ಒಂದು ವಿಡಿಯೋ ಏನಿಂದ ಜನ್ರೇಟ್ ಮಾಡೋದು ಅದನ್ನು ಇವತ್ತು ಅಪ್ಲೋಡ್ ಮಾಡೋದು, ಮತ್ತೆ ನಾಳೆ ಅದನ್ನೇ ವಿಡಿಯೋ ಅಪ್ಲೋಡ್ ಮಾಡೋದು. ಮತ್ತು ಕೆಲವೊಂದಷ್ಟು ಜನ ಏನು ಮಾಡ್ತಾರೆ, ಅದೇ ಒಂದು ವಿಡಿಯೋದಲ್ಲಿ ಸ್ವಲ್ಪ ಕ್ಲಿಪ್ ಏನು ಮಾಡೋದು, ಎಡಿಟ್ ಮಾಡೋದು, ಸ್ವಲ್ಪ ಡಿಫ್ರೆಂಟ್ ಮಾಡೋದು, ಮತ್ತೆ ಅದನ್ನೇ ವಿಡಿಯೋ ಅಪ್ಲೋಡ್ ಮಾಡೋದು. ಅಂದರೆ ಒಂದೇ ಟಾಪಿಕ್ ಮೇಲೆ ಅದೇ ಒಂದು ವಿಡಿಯೋ ವಾಪಸ್ ರಿಪೀಟ್ ಅಪ್ಲೋಡ್ ಮಾಡ್ತಿದ್ರೆ ಅಂಥ ಒಂದು ಯೂಟ್ಯೂಬ್ ಚಾನಲ್ ಇದ್ದರೆ ಮೋಟಿವೇಶನ್ ಡಿಸೇಬಲ್ ಆಗುತ್ತೆ ಅಂತ ಹೇಳಿದ್ದಾರೆ. ಅಂಥ ಒಂದು ಯೂಟ್ಯೂಬ್ ಚಾನಲ್ ಕೂಡ ಮೋಟಿವೇಶನ್ ಆನ್ ಆಗಲ್ಲ ಅಂತ ಕೂಡ ಕ್ಲಿಯರ್ಗೆ ಫಸ್ಟ್ ಹೇಳಿದ್ದಾರೆ. ಮತ್ತು ಅದ್ರ ಜೊತೆಗೆ ಈ ಯಾರೆಲ್ಲ ನೀವು ಏನಾದರೂ ಯೂಸ್ ಮಾಡ್ಕೊಂಡು ಫೋಟೋ ತೊಗೊಂಡು ವಾಯ್ಸ್ ಅವ್ರು ಕೊಡ್ತೀನಿ, ನಾನು ವಾಯ್ಸ್ ಅವ್ರು ಕೊಡ್ತೀನಿ, ಅದ್ರ ತಕ್ಕಂತೆ ನನಗೆ ಕ್ಲಿಪ್ಸ್ ಬೇಕು ಅಂದರೆ ನೀವು ಏನು ಮಾಡಬೇಕು, ಓನಾಗಿ ಕ್ಲಿಪ್ಸ್ ನೀವು ಕ್ರಿಯೇಟ್ ಮಾಡ್ಕೊಳ್ಬೇಕು. ಮತ್ತು ಯಾವುದೇ ರೀತಿ ಇನ್ನೊಬ್ಬರು ಯೂಟ್ಯೂಬ್ ಕ್ರಿಯೇಟರ್ಸ್ ಹಾಕಿದಂಥ ಯೂಸ್ ಮಾಡಿ ಅವ್ರು ಕ್ರಿಯೇಟ್ ಮಾಡಿದಂಥ ಕ್ಲಿಪ್ಸ್ ನೀವು ತೊಗೊಂಡು ಡೌನ್ಲೋಡ್ ಮಾಡ್ಕೊಂಡು ಹಾಕೋಂಗಿಲ್ಲ. ನಿಮ್ಮದೇ ಓನಾದಂಥ ಕ್ಲಿಪ್ಸ್ ನೀವು ಕ್ರಿಯೇಟ್ ಮಾಡ್ಕೊಳ್ಬೇಕು. ಮತ್ತು ಅದ್ರ ಜೊತೆಗೆ ಮೇನ್ ಇಂಪಾರ್ಟೆಂಟ್ ಹೇಳ್ತೇನೆ, ಆಲ್ಮೋಸ್ಟ್ ಹೇಳ್ಬೇಕಾದ್ರೆ ನಿಮ್ಮ ಯೂಟ್ಯೂಬ್ ಚಾನಲ್ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಹೇಳ್ಬೇಕಾದ್ರೆ ಜನ್ರೇಟ್ ಮಾಡ್ಕೊಳ್ಬೋದು, ಇದು ಗುಡ್ ನ್ಯೂಸ್. ಮತ್ತು ಅದ್ರ ಜೊತೆಗೆ ಯೂಟ್ಯೂಬರ್ ಫಸ್ಟಾಗಿ ಕ್ಲಿಯರಾಗಿ ಕೊಟ್ಬಿಟ್ಟಿದ್ದಾರೆ ಅಂದರೆ ಎಲ್ಲ ಯೂಟ್ಯೂಬ್ ಚಾನಲ್ ಕೂಡ ನಾವು ಮೋಟಿವೇಶನ್ ಅದರದೇ ಅಂತ ಸ್ವಲ್ಪ ಕಂಡೀಷನ್ ಇದೆ. ಆ ಕಂಡೀಷನ್ ಇದ್ದರೆ ಯಾವುದೋ ಒಂದು ಯೂಟ್ಯೂಬ್ ಚಾನಲ್ ಕೂಡ ಮೋಟಿವೇಶನ್ ಡಿಸೇಬಲ್ ಆಗಲ್ಲ. ಅದು ಏನಂದರೆ ಅವ್ರದ್ದೇ ಆದಂಥ ಸ್ವಲ್ಪ ಕಂಡೀಷನ್ ಎಲ್ಲ ಫಾಲೋ ಮಾಡಿದರೆ ಯಾವುದೇ ರೀತಿ ಯೂಟ್ಯೂಬ್ ಚಾನಲ್ ಮೋಟಿವೇಶನ್ ಡಿಸೇಬಲ್ ಆಗಲ್ಲ, ಏನೂ ಪ್ರಾಬ್ಲಮ್ ಆಗಲ್ಲ. ಎಲ್ಲ ಫಸ್ಟಾಗಿ ಎಲ್ಲ ಕ್ಲಿಯರ್ಗೆ ಹೇಳ್ಬಿಟ್ಟಿದ್ರೆ ಇದೊಂದು ಹೊಸ ನೀವು ಅಪ್ಡೇಟು, ಬೆಂಕಿ ಅಪ್ಡೇಟ್ ಅಂತ ಹೇಳ್ಬೋದು. ಮೊದಲು ಮುಟ್ಟು ಸ್ಟಡಿ ಮೊಬೈಲ್ ಸ್ಕ್ರೀನ್ ಕಡೆ ಆಫ್ ಮಾಡ್ತೀನಿ. ಕ್ಲಿಯರಾಗಿ ಫಸ್ಟಾಗಿ ಹೇಳ್ಬೇಕಾರೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಆದರೆ ಬಟ್ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಗುಡ್ ನ್ಯೂಸ್ ಕೊಟ್ಬಿಟ್ಟಿದ್ದಾರೆ, ಇರಲಿ. ಆದರೆ ಬಟ್ ನಾನು ನಿಮಗೆ ಎಲ್ಲರಿಗೆ ಒಂದು ಸಜೆಷನ್ ಮಾಡ್ತೇನೆ ನನ್ನ ಕಡೆಯಿಂದ, ನಮ್ಮ ಕನ್ನಡ ಟೆಕ್ ಫ್ಯಾಮಿಲೀಸ್ ಎಲ್ಲರಿಗೆ ಹೇಳ್ತೀನಿ, ನೀವು ಏನಿಂದ ಯೂಸ್ ಮಾಡ್ತೀನಿ ಏನು ಬೆಟರ್, ಏನು ಪ್ರಾಬ್ಲಮ್ ಇಲ್ಲ. ಆದರೆ ಬಟ್ಟು ವಾಯ್ಸ್ ಅವರದು ನಿಮ್ಮದೇ ಜೆನ್ಯೂನ್ ಆಗಿರಬೇಕು. ನೀವು ಏನಿಂದ ವಿಡಿಯೋ ಕ್ಲಿಪ್ ಕ್ರಿಯೇಟ್ ಮಾಡ್ತೀನಿ, ಏನಿಂದ ವಾಯ್ಸ್ ಓವರ್ ಮಾಡ್ತೀನಿ ಅಂದರೆ ಯಾವುದೇ ರೀತಿ ಚಾನಲ್ ಮೋಟಿವೇಶನ್ ಆಗಲ್ಲ. ಏನಾದರೂ 100ಕ್ಕೆ 99% ಒಂದು ಚಾನ್ಸ್ ಆದರೂ ಕೂಡ ಮುಂದೆ ಪ್ರಾಬ್ಲಮ್ ಆಗುತ್ತೆ. ಆ ಪ್ರಾಬ್ಲಮ್ ಮುಂದೆ ಫೇಸ್ ಮಾಡೋಕೆ ಹೋಗ್ಬಿಡಿ. ಈಗಲೇ ಹೇಳ್ಬಿಡ್ತಾ ಇದ್ದೀನಿ, ಕಷ್ಟಪಡೋದು ಕೂಡ ಅದಕ್ಕೆ. ಈಗ ನೀವು ಕಷ್ಟಪಟ್ಟು ಮಾಡಿದರೆ ಅದಕ್ಕೆ ಸಾರ್ಥವಾಗಲಿಲ್ಲ, ಮೋಟಿವೇಶನ್ ಅನ್ನೋದು ತುಂಬ ಬೇಜಾರಾಗುತ್ತೆ. ಅದಕ್ಕೋಸ್ಕರ ಈಗಲೇ ಹೇಳ್ಬಿಡ್ತಾ ಇದ್ದೀನಿ ನಾನು ನಿಮಗೆ, ಮೊದಲು ಕಷ್ಟಪಟ್ಟಿದ್ದು ಕೂಡ ಸಾರ್ಥಕ ಆಗ್ಬೇಕಂದ್ರೆ ನೀವು ಹೇಳ್ಬೇಕು, ಈ ರೀತಿ ಮಾಡಬೇಕು. ಇದೊಂದು ಬೆಂಕಿ ಅಪ್ಡೇಟು. ನೋಡೋಣ ಇನ್ನೂ ಏನೇನು ಚೇಂಜಸ್ ಆಗುತ್ತೆ, ನೋಡೋಣ, ವೇಟ್ ಮಾಡೋಣ ಅಂತ. ಇವತ್ತನ್ನು ಮುಗಿಸೋ ಮುಂಚೆ ಪ್ರತಿಯೊಬ್ಬ ಕೂಡ ಈ ಒಂದು ಅಪ್ಡೇಟ್ ಕೇಳಿ ಬೆಂಕಿ ಅನಿಸಿರ್ಬೋದಲ್ಲ, ಯಾವ ಅನಿಸಿತ್ತು ಚಿಕ್ಕದಕ್ಕೆ ಕಂಡಿಸಲಿಕ್ಕೆ ಮಾಡಿಕೆ ಇವತ್ತು ಮುಷ್ಟು ಪ್ರತಿಯೊಬ್ಬ ಟೆಕ್ ಜೀವನದ ಮಾತ್ರ ಮತ್ತೆ ಸಿಗ್ತೀನಿ. ಅಷ್ಟು ಎಲ್ಲರಿಗೆ ಬಾಯ್. ಅಲ್ಲಿವರೆಗೆ ವಿಡಿಯೋ ನೋಡ್ತಾರೆ.